ನಮಸ್ಕಾರ. ತಮ್ಮೆಲ್ಲರಿಗೂ ಅಮೃತ ಸಿಂಚನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಸಂಚಿಕೆಯಲ್ಲಿ ಗೃಹಸ್ಥದಲ್ಲಿ ರಾಜಯೋಗ ಅನ್ನೋ ವಿಷಯದ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದೇವೆ. ಈ ವಿಚಾರದ ಬಗ್ಗೆ ನಮಗೆ ಹೆಚ್ಚು ಮಾಹಿತಿಗಳನ್ನು ಕೊಡೋದಕ್ಕೆ ರಾಜಯೋಗಿಗಳಾದ ಹಿರಿಯ ಚಿಂತಕರಾದ ಸಹೋದರ ರಂಗನಾಥಣ್ಣನವರು ನಮ್ಮ ಮಧ್ಯೆ ಇದ್ದಾರೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ಅಣ್ಣವರೇ, ತಮಗೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು. ತಾವು ಕಳೆದ ಸಂಚಿಕೆಯಲ್ಲಿ ಈ ರಾಜಯೋಗದ ಅಭ್ಯಾಸವನ್ನ ಯಾರ್ಯಾರು ಮಾಡ್ಬೋದು ಅನ್ನೋದನ್ನ ವಿವರಿಸಿದ್ರಿ. ಹಾಗೆ ಇದ್ರಿಂದ ಗೃಹಸ್ಥಕ್ಕೆ ಎಷ್ಟೊಂದು ಪ್ರಯೋಜನ ಇದೆ ಅನ್ನೋದನ್ನ ವಿವರಿಸಿದ್ರಿ. ಹಾಗೂ ಈಶ್ವರೀಯ ವಿಶ್ವವಿದ್ಯಾಲಯ ಯಾವುದೇ ಧರ್ಮ ಅಥವಾ ಇಲ್ಲಿ ಯಾವುದೇ ಕಟ್ಟುಪಾಡುಗಳು, ಯಾವುದೇ ತಾರತಮ್ಯ ಇಲ್ಲ, ಯಾವ ಒಂದು ಅಸ್ಪೃಶ್ಯತೆ, ಯಾವ ಭೇದ ಭಾವನೂ ಇಲ್ಲ ಅನ್ನೋದನ್ನ ವಿವರಿಸಿದ್ರಿ. ಹಾಗೇನೆ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಹೇಗೆ ಬರ್ಬೋದು, ಇಲ್ಲಿ ಯಾರನ್ನ ಭೇಟಿ ಮಾಡಬೇಕಾಗತ್ತೆ, ಅದಕ್ಕೇನಾದರೂ ಇಂಥ ಟೈಮಲ್ಲೇ ಬರಬೇಕು ಅಂತಿರುತ್ತಾ? ಸಾಮಾನ್ಯ ಕೆಲವೊಮ್ಮೆ ಬೆಳಿಗ್ಗೆ ಅಥವಾ ಸಂಜೆ ಕೆಲವರು ಕೂತಿರೋದನ್ನ ಗಮನಿಸಿರ್ತೀವಿ. ಹೇಗೆ ಒಳಗಡೆ ಪ್ರವೇಶ ಪಡಿಬಹುದು? ನಾನು ನಿಮಗೆ ಒಂದು ವಿಚಾರ ಹೇಳಿದ್ದೆ, ಏನಂದರೆ 98% ಜನ ಮನೆಯಿಂದ ಬರ್ತಾರೆ, 2% ಜನ ಇದನ್ನು ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಅಂತ ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೆ. 98% ಜನರು ಮನೆಯಿಂದ ಬರುವಂತಹವರು ಬೆಳಿಗ್ಗೆ ಅಥವಾ ಸಂಜೆ ತಮಗೆ ಯಾವ ಸಮಯ ಆಗುತ್ತೋ ಆವಾಗ ಒಳ್ಳೆಯ ವಿಚಾರಗಳನ್ನು, ಮೌಲ್ಯಯುತವಾದಂಥ ವಿಚಾರಗಳನ್ನು ಕೇಳಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ಹೊರಟು ಹೋಗ್ತಾರೆ, ತಮ್ಮ ಕೆಲಸಕ್ಕೆ, ತಮ್ಮ ಮನೆಗಳಿಗೆ ಹೊರಟು ಹೋಗ್ತಾರೆ. ಇನ್ನು ಮಹಿಳೆಯರು ತಮ್ಮ ಮನೆ ಕೆಲಸವನ್ನೆಲ್ಲ ಮುಗಿಸ್ಕೊಂಡು ಬೆಳಿಗ್ಗೆ 11 ಗಂಟೆ 12 ಗಂಟೆಗೆ ಸಾಧ್ಯವಾದರೆ ಆ ಟೈಮಿಗೆ ಬಂದು 1 ಅವರ್ ಇದ್ದು ತಮ್ಮ ಸಮಯವನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಹೊರಟು ಹೋಗ್ತಾರೆ. ಇನ್ನು ಹೊಸದಾಗಿ ಬರುವಂಥವರು ಇಲ್ಲಿ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇರತಕ್ಕಂಥ ಸಹೋದರಿಯರಿರ್ತಾರೆ. ಈಶ್ವರೀಯ ವಿಶ್ವವಿದ್ಯಾಲಯದ ವಿಶೇಷತೆ ಏನು ಅಂದರೆ, ಇಲ್ಲಿ ಸೇವಾ ಕೇಂದ್ರಗಳನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಹೆಣ್ಮಕ್ಕಳಿಗೆ ಇದೆ. ಇದು ಒಂದು ಪಾಲಿಸಿ ಡಿಸಿಷನ್ನು ಈ ಸಂಸ್ಥೆಯ ಸ್ಥಾಪಕರು ಮಾಡಿರುವಂಥದ್ದು. ಸುಮಾರು 85 ವರ್ಷಗಳಿಂದ ಹೀಗೆ ನಡ್ಕೊಂಡು ಬಂದಿದೆ. ಅಂತಾರಾಷ್ಟ್ರೀಯ ಮಟ್ಟದಿಂದ ಹಿಡಿದು ತಾಲೂಕು ಹೋಬಳಿ ಮಟ್ಟದವರೆಗೆ ಇರತಕ್ಕಂಥ ಸೇವಾ ಕೇಂದ್ರಗಳಲ್ಲೂ ಕೂಡ ಮಹಿಳೆಯರೇ ಇರ್ತಾರೆ. ಅವರೇ ಎಲ್ಲ ಜವಾಬ್ದಾರಿಗಳನ್ನು ನೋಡ್ಕೊಳ್ತಾರೆ ಮತ್ತು ನಿರ್ಣಯಗಳನ್ನು ಕೂಡ ಅವರೇ ನೋಡ್ಕೊಳ್ತಾರೆ. ಅಂತಹವರನ್ನು, ಬಿಳಿ ಡ್ರೆಸ್ ಹಾಕ್ಕೊಂಡಿರುವಂಥವ್ರನ್ನ, ಈ ಥರ ಬ್ಯಾಡ್ಜ್ ಹಾಕ್ಕೊಂಡಿರೋರನ್ನ ಅವರು ಕಾಣ್ಬೋದು. ಹೊರಗಡೆಯಿಂದ ಬರುವಂಥವರು ಅಥವಾ ಅಲ್ಲಿ ಕೂತಿದ್ರೆ ಯಾರಾದರೂ ಒಳಗಡೆ ಯಾರನ್ನು ಕಾಣಬೇಕು ಅಂತ ಕೇಳಿದ್ರೆ ಅವರೇ ಹೇಳ್ತಾರೆ. ಒಂದು ಒಳಗಡೆ ಬಂದು ರಾಜಯೋಗ ಅಭ್ಯಾಸ ಮಾಡುವಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದಲ್ಲಿ ಯಾವುದಾದ್ರೂ ಸಹೋದರಿನೋ ಅಥವಾ ಸಹೋದರನೋ ಅವರಿಗೆ ಬೇಕಾದಂತಹ ಯಾವ ಸೂಕ್ತವಾದ ಸಮಯ ಅವಧಿ ಇದೆ ಅದನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಕೊಡ್ತಾರೆ. ಬೆಳಿಗ್ಗೆನೋ ಸಂಜೆನೋ ಮಧ್ಯಾಹ್ನನೋ ಅವರಿಗೆ ಅನುಕೂಲವಾದಂಥ ಸಮಯ, ಯಾರಿಗೆ ಹೊರಗಡೆಯಿಂದ ಬಂದಿರ್ತಾರಲ್ಲ ಅವರಿಗೆ ಅನುಕೂಲವಾದಂಥ ಸಮಯವನ್ನು ಆಯ್ಕೆ ಮಾಡಿ ಅವರಿಗೆ ಬಿಟ್ಟು, ಅವರು ಬರುವಂಥ ಸಮಯ ಮೊದಲೇ ನಿಗದಿಪಡಿಸಿದಲ್ಲಿ ಅವ್ರಿಗೋಸ್ಕರ ಇವರು ಕಾಯ್ತಾರೆ, ವೆಯ್ಟ್ ಮಾಡ್ತಾರೆ. ಕಾದ್ಬಿಟ್ಟು ಅವರು ಬಂದಾಗ ಅವ್ರನ್ನ ವೆಲ್ಕಮ್ ಮಾಡಿ ಅವರಿಗೆ ವಿಚಾರಗಳನ್ನು ತಿಳಿಸಿ ಚರ್ಚೆ ನಡೆಸಿ ಅವರು ಹೋಗ್ಬೋದು ಆವತ್ತು. ಹೀಗೆ 7 ದಿವಸ ಕಾಲ ನಡೆಯುತ್ತೆ. ಹಾಗಾಗಿ ಈ 2% ಸಹೋದರಿಯರು ಮತ್ತು ಕೆಲವು ಸಹೋದರರು ಕೂಡ ದೊಡ್ಡ ದೊಡ್ಡ ಸೇವಾ ಕೇಂದ್ರದಲ್ಲಿ ಇರ್ತಾರೆ. ಅವರು ಕೂಡ ಈ ರಾಜಯೋಗದ ಬಗ್ಗೆ ವಿಚಾರಗಳನ್ನು ತಿಳಿಸ್ಕೊಡ್ತಾರೆ ಮತ್ತು ಸಂಶಯಗಳಿದ್ದರೆ, ಪ್ರಶ್ನೆಗಳಿದ್ದರೆ ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಕೂಡ ಅವರಿಗೆ ಸಾಮರ್ಥ್ಯ ಇರುತ್ತೆ ಕೊಡೋಕ್ಕೆ. ಈ 2% ಇದ್ದಾರಲ್ಲ ಸಹೋದರಿಯರು, ಇಡೀ ಪ್ರಪಂಚದಲ್ಲಿ ಇರುವಂತಹ ರಾಜಯೋಗ ಸೇವಾ ಕೇಂದ್ರಗಳನ್ನು ನೋಡಿಕೊಳ್ಳುವಂಥದ್ದು ಅವ್ರದ್ದೇ ಜವಾಬ್ದಾರಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಂಸ್ಥೆಗೆ ಮುಖ್ಯಸ್ಥರು ಮಹಿಳೆಯೇ ಇರೋದು ಮತ್ತು ಎಲ್ಲ ಸೇವಾ ಕೇಂದ್ರಗಳನ್ನು ನಡೆಸುವುದು ಅವರೇ ನಡೆಸೋದು. ಹಾಗಾಗಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಅಂತ ಹೆಸರು ಬಂದಿರೋದು ಯಾಕೆ ಅಂದರೆ,
ಬ್ರಹ್ಮಕುಮಾರಿಯರು ನಡೆಸ್ತಾ ಇದ್ದಾರೆ ಈ ಸೇವಾ ಕೇಂದ್ರ ಅಂತ ಅಷ್ಟೇ ಹೊರತು ಬರೀ ಇಲ್ಲಿ ಮಹಿಳೆಯರು ಮಾತ್ರ ಬರಬೇಕು ಅಂತ ಏನೂ ಇಲ್ಲ. ಕೆಲವರು ಅದನ್ನು ಪ್ರಶ್ನೆ ಮಾಡ್ತಾರೆ, ಬ್ರಹ್ಮಕುಮಾರಿ ಸಂಸ್ಥೆ ಅಂದ್ರೆ ಬಹುಶಃ ಹೆಂಗಸರಷ್ಟೇ ಹೋಗ್ತಾರೆ, ಇದು ಮಹಿಳೆಯರಿಗೆ ಸೀಮಿತವಾದಂಥ ಸಂಸ್ಥೆ ಅಂತ ಬಹಳ ಜನ ತಿಳ್ಕೊಂಡಿದ್ದಾರೆ. ಹಾಗೇನಿಲ್ಲ. ಇಲ್ಲಿ ಬರುವಂಥ ಜನರಲ್ಲಿ 98% ಮಹಿಳೆಯರು ಮತ್ತು ಪುರುಷರು ಸಮಾನ ಸಂಖ್ಯೆಯಲ್ಲೇ ಇದ್ದಾರೆ. ಎಲ್ಲ ಮನೆಯಿಂದ ಬರೋದರಿಂದ ಇಬ್ಬರು ಸಮಸಂಖ್ಯೆಯಲ್ಲೇ ಇದ್ದಾರೆ. ಈಗ ಇವರು 2% ಇರ್ತಕ್ಕಂಥ ಮಹಿಳೆಯರು, ಅವರು ಸಾಮಾನ್ಯವಾಗಿ ಮದುವೆ ಆಗಿರೋದಿಲ್ಲ. ಯಾಕೆ ಮದುವೆ ಆಗೋದಿಲ್ಲ ಅಂತ ನೀವು ಕೇಳ್ಬೋದು. ಈ ಸಂಸ್ಥೆ ಒಂದು ಸಾಮಾಜಿಕವಾಗಿ ಸೇವೆ ಮಾಡುವಂಥ ಒಂದು ಸಂಸ್ಥೆ, ಸಮಾಜದಲ್ಲಿ ಇರುವಂಥ ಒಂದು ಸಂಸ್ಥೆ. ಇಲ್ಲಿ ಇರುವಂತಹವರು ಸಮಾಜ ಸೇವೆಗೆ ತಮ್ಮನ್ನು ತಾವು ಮುಡಿಪಾಗಿ ಕೊಟ್ಕೋಬೇಕಾಗತ್ತೆ. ತಮ್ಮ ಸಮಯವನ್ನು, ತಮ್ಮ ಸಾಮರ್ಥ್ಯವನ್ನು, ತಮ್ಮ ಬುದ್ಧಿಯನ್ನು, ತಮ್ಮ ಜೀವನವನ್ನೇ ಈ ಸೇವೆಗಾಗಿ ಮುಡಿಪಿಡಬೇಕಾಗತ್ತೆ. ಆವಾಗಲೇ ಅವರು ಒಳಗಡೆ ಬಂದು ಇರಲಿಕ್ಕೆ ಅವರಿಗೆ ಒಂದು ಶಕ್ತಿ ಬರುತ್ತೆ. ಇಲ್ಲವಾದರೆ ಈಗ ನಾನು ಅರ್ಧ ಗಂಟೆ ಮನೆಗೆ ಹೋಗ್ಬಿಟ್ಟು ಬಂದು ಆಮೇಲೆ ನೋಡ್ಕೋತೀನಿ ಇಲ್ಲಿ, ಅಥವಾ ನಾನು ಆಫೀಸ್ಗೆ ಹೋಗ್ಬಿಟ್ಟು ಬಂದು ಆಮೇಲೆ ಇಲ್ಲಿ ಕೆಲಸ ಮಾಡ್ತೀನಿ, ಆ ಥರ ಎಲ್ಲ ಇದ್ದರೆ 100% ಡೆಡಿಕೇಷನ್ ಇರೋದಿಲ್ಲ ಒಳಗಡೆ ಇರೋವ್ರಿಗೆ. ಅದಕ್ಕೆ ಸಾಮಾನ್ಯವಾಗಿ ಅವರು ತಮ್ಮನ್ನು ತಾವು ಫ್ರೀಯಾಗಿ ಬಿಟ್ಕೊಂಡಿರ್ತಾರೆ. ಯಾಕಂದರೆ ಈ ಥರ ಸೇವೆಗಳು ಇದ್ದೇ ಇರುತ್ತೆ ಅಂತ. ಒಂದು. ಎರಡನೇದೇನೆಂದರೆ, ಸಾಮಾಜಿಕ ಜೀವನದಲ್ಲಿ ಸೇವೆ ಮಾಡುವಂಥವರಿಗೆ ಯಾವುದೇ ಸ್ವಾರ್ಥ ಇರಬಾರ್ದು. ಸ್ವಾರ್ಥ ಇದ್ದರೆ ಅವರು ಮಾಡುವಂಥ ಸಾಮಾಜಿಕ ಸೇವೆಯಲ್ಲಿ ಒಂದು ಅಡಚಣೆ ಉಂಟಾಗ್ಬಿಡ್ತದೆ. ಏನು ಅಡಚಣೆ ಅಂದರೆ, ಅವರ ವೈಯಕ್ತಿಕ ಜೀವನವೇ ಅವ್ರಿಗೆ ಅಡಚಣೆ ಆಗಿಬಿಡ್ಬೋದು. ಉದಾಹರಣೆಗೆ, ಪತಿ ಪತ್ನಿ ಸೇರಿಕೊಂಡು ಈ ಥರ ಸೇವಾ ಕೇಂದ್ರ ನಡೆಸ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಆವಾಗ ಪತಿನೋ ಇದಕ್ಕೆ ಅಡಚಣೆ ಹಾಕ್ಬೋದು, ಗೊತ್ತಿಲ್ಲ. ಅಥವಾ ಇನ್ಯಾವುದಾರು ರೀತಿಯ ಅವರ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಆದ್ಯತೆಯನ್ನು ಕೊಟ್ಟು ಈಶ್ವರೀಯ ಸೇವೆಯನ್ನು ಆದ್ಯತೆಯನ್ನು ಕಡೆಗಾಣಿಸಿಬಿಟ್ರೆ ಆವಾಗ ಸಮಾಜ ಸೇವೆ ಅನ್ನುವ ಶಬ್ದಕ್ಕೆ ಅರ್ಥವೇ ಇರೋದಿಲ್ಲ. ಅದಕ್ಕೆ ಏನು ಮಾಡಿದ್ದಾರೆ, ಇಲ್ಲಿ ಮದುವೆ ಆಗದೇ ಇರುವಂತಹವರಿಗೆ, ಕುಮಾರಿಯರಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಡ್ತಾರೆ. ಈ ಕುಮಾರಿಯರಿದ್ದಾರಲ್ಲ, ಅವರು ಯಾವಾಗಲೂ ಬಂದು ಸೇರ್ಕೊಂಡ್ಬಿಡೋಕ್ಕಾಗಲ್ಲ. ಇಲ್ಲಿ ಅನೇಕರು ಹಾಗೆ ತಿಳ್ಕೊಂಡಿರೋದು, ಅಯ್ಯೋ ನಂಗೆ ತುಂಬ ತೊಂದರೆ ಇದೆಯಪ್ಪ, ಮನೇಲಿ ಗಲಾಟೆ ಮಾಡ್ಕೊಂಬಂದಿದ್ದೀನಿ, ನಿಮ್ಮ ಸಂಸ್ಥೆ ಸೇರ್ಕೊಂಡ್ಬಿಡ್ತೀನಿ ನಾನು ನಾಳೆಯಿಂದ ಬಂದುಬಿಡ್ಲಾ ಅಂತ ಕೇಳ್ತಾರೆ. ಹಾಗಾಗೋದಿಲ್ಲ. ಇದು ಅನಾಥಾಶ್ರಮವಾಗಲಿ ಅಥವಾ ವೃದ್ಧಾಶ್ರಮವಾಗಲಿ ಅಲ್ಲ. ಇದೊಂದು ಈಶ್ವರೀಯ ವಿಶ್ವವಿದ್ಯಾಲಯ, ಅಂದರೆ ಒಂದು ಸಮಾಜ ಸೇವಾ ಒಂದು ಶೈಕ್ಷಣಿಕವಾದಂಥ ಸಂಸ್ಥೆ ಇದು. ಎಷ್ಟೋ ಜನ ಹೆಣ್ಮಕ್ಳಿಗೆ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂದರೆ ಬಹುಶಃ ನಾವಿಲ್ಲಿ ಬಂದು ಸೇರ್ಕೋಬೋದೇನೋ ಅನ್ನೋ ಪ್ರಶ್ನೆ ಇರುತ್ತೆ. ಹೌದೌದು. ಕೆಲವರು ಸಮಸ್ಯೆಗಳು ಬಂದರೆ ಹೋಗಿ ಸೇರ್ಕೊಂಡ್ಬಿಡ್ಬೋದಾ? ಹೌದೌದು. ಎಷ್ಟೋ ಜನ ಏನು ಅನ್ಕೋತಾರೆ ಅಂದರೆ, ಇಲ್ಲಿ ಬಂದರೆ ನನ್ನ ಸಮಸ್ಯೆ ಎಲ್ಲ ಸಾಲ್ವ್ ಆಗೋಗುತ್ತೆ, ಮನೆ ಬಿಟ್ಟು ಬಂದುಬಿಟ್ರೆ ಮನೇಲಿರೋ ಸಮಸ್ಯೆ ಮುಗ್ದೋಗ್ಬಿಡುತ್ತಲ್ಲ ಅಂತ ತಿಳ್ಕೊಳ್ತಾರೆ. ಎಷ್ಟೋ ಜನ ಹಂಗೆ ಬಂದವರು ಅವರೇ ಸಮಸ್ಯೆ ಆಗಿಬಿಡ್ತಾರೆ, ಸೇವಾ ಕೇಂದ್ರದಲ್ಲಿ ಅವರೇ ಸಮಸ್ಯೆ ಆಗಿಬಿಡ್ತಾರೆ. ಯಾಕಂದರೆ ಮನೆಯಲ್ಲಿ ಇರುವಂಥ ಅಭ್ಯಾಸಗಳು ಇಲ್ಲಿ ಅವಕಾಶ ಇರೋದಿಲ್ಲ. ಇಲ್ಲಿ ಟಿ ವಿ ಇರೋಲ್ಲ, ನ್ಯೂಸ್ ಪೇಪರ್ ತುಂಬ ಕಡಿಮೆ ಇರೋದು, ಮತ್ತು ಬೇರೆ ಬೇರೆ ವಿಚಾರಗಳನ್ನು ಮಾತಾಡುವ ಹಾಗಿಲ್ಲ. ಇಲ್ಲಿ ಕೇವಲ ಜನರಿಗೆ ಕಲ್ಯಾಣವಾಗುವಂಥ ವಿಚಾರಗಳನ್ನು ಮಾತ್ರ ಇಲ್ಲಿ ಮಾತುಕತೆ ನಡೆಯುತ್ತಷ್ಟೇ ಹೊರತು ಮನೆಯಲ್ಲಿ ನಡೆಯುವಂತೆ ಆ ಪಕ್ಕದ ಮನೆಯದು, ಅವ್ರ ಮನೆಯದು, ಇವ್ರ ಮನೆಯದು ಯಾವುದೂ ಇಲ್ಲಿ ವಿಚಾರಗಳು ನಡೆಯೋದಿಲ್ಲ. ವಾತಾವರಣ ಪೂರ್ಣ ಬೇರೆ ಇರ್ತದೆ, ಮತ್ತು ಹೆಚ್ಚು ಶಾಂತಿ ಇರುತ್ತೆ. ಮನೆಯಲ್ಲಿ ಎಷ್ಟೊಂದು ಗಲಾಟೆ ಇರುತ್ತಲ್ವ, ಅಂಥವ್ರು ಯಾರಾದ್ರು ಬಂದುಬಿಟ್ರೆ ಇಲ್ಲಿ ಅವ್ರಿಗೆ ಏನು ಹಿಂಗಿದೆಯಲ್ಲ, ನಾನು ಏನೋ ತಿಳ್ಕೊಂಬಿಟ್ಟಿದ್ದೆ, ಅಲ್ಲೇ ಚೆನ್ನಾಗಿತ್ತಲ್ಲ ಅಂತ ಅಲ್ಲೇ ವಾಪಸ್ ಹೋದವ್ರು ಎಷ್ಟೋ ಜನ ಇದ್ದಾರೆ. ಬರುವಂಥ ಹೆಣ್ಮಕ್ಳಿಗೆ ಏನೋ ತೊಂದರೆ ಇರ್ಬೋದು, ಪಾಪ ಬರಲಿ ಅಂತ ಒಂದು 4 ದಿವಸ ಇಟ್ಕೊಂಡ್ರೆ ಈ ಥರ ಸಮಸ್ಯೆ ಆಗೋಗ್ಬಿಡುತ್ತೆ. ಅದಕ್ಕೆ ಸಾಮಾನ್ಯವಾಗಿ ಅಂಥವ್ರನ್ನ ಸೇರಿಸ್ಕೊಳ್ಳಲ್ಲ. ಇದರ ಹಿನ್ನೆಲೆ ಏನಂದರೆ, ಅವರು ಬರುವಾಗ ಮನೆಯಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವರು ಸಮಸ್ಯೆಯನ್ನು ಯಾವ ಥರ ನಮ್ಮ ಮುಂದೆ ಇಡ್ತಾರೆ ಆ ಥರ ಸಮಸ್ಯೆ ಇರದೇ ಇರಬಹುದು. ಸುಳ್ಳು ಹೇಳ್ತಾ ಇರ್ಬೋದು, ನಮಗೆ ಪೊಲೀಸ್ ಕೇಸ್ ಇರ್ಬೋದು, ಅಥವಾ ಬೇರೆ ಏನಾದ್ರು ಇರ್ಬೋದು, ವಂಚನೆ ಇರ್ಬೋದು, ನಮಗೆ ಗೊತ್ತಿಲ್ಲ. ಸೇರಿಸ್ಕೊಂಬಿಟ್ಟು ನಾವು ಸುಮ್ಮನೆ ಪೊಲೀಸ್ ಠಾಣೆಗೆ ಅಳೆದಾಡೋ ಹಾಗಾಗ್ಬಿಡ್ತದೆ. ಅದಕ್ಕೆ ಸರಿಯಾಗಿ ವಿಚಾರಿಸ್ಕೊಂಡು, ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರು ಇಲ್ಲಿ ಸೇರೋಕ್ಕೆ ಇಷ್ಟಪಡ್ತಾರೆ
ಅವರು ರಾಜಯೋಗವನ್ನು ಹಲವಾರು ವರ್ಷ ಅಭ್ಯಾಸ ಮಾಡಿರಬೇಕು ಮತ್ತು ಇದು ನನಗೆ ಬೇಕು ಅಂತ ಅವರಿಗೆ ಅನ್ನಿಸ್ಬೇಕು. ಅಂಥವರೇ ಇಲ್ಲಿ ಬಂದು ಡೆಡಿಕೇಟ್ ಆಗ್ಬೋದು. ಅದ್ರ ಜೊತೆಗೆ ಸುಮ್ಮನೆ ಡೆಡಿಕೇಟ್ ಆಗಿಬಿಟ್ರೂ ಆಗೋದಿಲ್ಲ. ನಾನು ಇಲ್ಲಿದ್ದೀನಿ, ನಾಳೆ ನನ್ನನ್ನು ಬೇರೆ ಎಲ್ಲರೂ ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ ನಾನು ಹೋಗೋಕ್ಕೆ ತಯಾರಿರಬೇಕು. ಇಲ್ಲ ನಾನು ಹೋಗಲ್ಲ, ಇಲ್ಲೇ ಇರ್ತೀನಿ, ಇಲ್ಲೇ ಸಮಾಜ ಸೇವೆ ಮಾಡ್ತೀನಿ ಅಂದರೆ ಆಗೋದಿಲ್ಲ ಅದು. ಯಾಕೆಂದರೆ ಆ ಥರ ಒಂದೂರಿಂದ ಇನ್ನೊಂದೂರು ಟ್ರಾನ್ಸ್ಫರ್ ಮಾಡೋದಕ್ಕೂ ಬೇಕಾದಷ್ಟು ಕಾರಣಗಳಿರ್ಬೋದು. ನನ್ನ ವೈಯಕ್ತಿಕ ಕಾರಣ ಸೇವೆಗೆ ತೊಂದರೆ ಆಗಬಾರ್ದು. ಅದಕ್ಕಾಗಿ ಅಷ್ಟೊಂದು ಮುಕ್ತವಾಗಿ ಇರುವಂತಹ ವಾತಾವರಣ ಇದೆ ಇಲ್ಲಿ. ಮತ್ತಿನ್ನೊಂದೇನೆಂದರೆ ದಿವಸದ 24 ಗಂಟೆಯೂ ಕೂಡ ನಾನು ಅವೈಲಬಲ್ ಇರಬೇಕು ಸೇವೆಗೆ. ಮತ್ತು ನನ್ನ ಬೇಡಿಕೆಗಳು ಮತ್ತು ಇಚ್ಛೆಗಳು ಅತ್ಯಂತ ಕನಿಷ್ಠ ಮಟ್ಟದಲ್ಲಿ ಇರಬೇಕು ಇಲ್ಲಿ ಬರುವಂಥ ಹೆಣ್ಮಕ್ಳಿಗೆ. ಯಾಕೆಂದರೆ ನನ್ನ ಬೇಡಿಕೆಗಳು ಇಚ್ಛೆಗಳನ್ನು ಈಡೇರಿಸ್ಕೊಳ್ಳೋದ್ರಲ್ಲೇ ನನಗೆ ಸಮಯ ಆಗೋಗ್ಬಿಟ್ರೆ ನಾನು ಸೇವೆ ಮಾಡೋದು ಹೆಂಗೆ ನಾನು? ಅದಕ್ಕೆ ಇದನ್ನು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದಂಥವರು ಅನೇಕ ನಿಯಮಗಳನ್ನು ಮಾಡಿಬಿಟ್ರೆ ಏನಂದರೆ, ಇಲ್ಲಿ ಸಮರ್ಪಿತ ಆಗಿರುವಂಥ ಸಹೋದರಿಯರು ಬರೀ ಬಿಳಿ ಡ್ರೆಸ್ ಮಾತ್ರ ಹಾಕೋಬೇಕು, ಒಂದು ಬ್ಯಾಡ್ಜ್ ಹಾಕೋಬೇಕು ಮತ್ತು ಶರೀರದ ಮೇಲೆ ಯಾವುದೇ ಚಿನ್ನ ಬೆಳ್ಳಿ ಇತ್ಯಾದಿಗಳನ್ನು ಅಲಂಕಾರ ಮಾಡ್ಕೊಳ್ಳೋ ಹಾಗಿಲ್ಲ. ಮತ್ತು ಅನಗತ್ಯವಾಗಿ ಯಾವುದೇ ಚಪ್ಪಲಿಗಳಂತೆ, ಶೂಸ್ ಅಂತೆ, ಅದಂತೆ ಇದಂತೆ ಅನಗತ್ಯವಾಗಿ ತಗೊಳ್ಳೋ ಹಾಗಿಲ್ಲ, ಪರ್ಚೇಸ್ ಮಾಡೋ ಹಾಗಿಲ್ಲ. ನಿಮಗೆ ನಿಜವಾಗಲೂ ಬೇಕಾದರೆ ಮಾತ್ರ ನಿಮಗೆ ಅದನ್ನು ಸಂಸ್ಥೆಯವರು ಕೊಡ್ತಾರೆ. ಮತ್ತು ಇನ್ನೊಂದೇನೆಂದರೆ, ಇಲ್ಲಿ ಬಹಳ ಸರಳವಾದಂತಹ ಆಹಾರ ವ್ಯವಸ್ಥೆ ಮತ್ತು ಸ್ವಚ್ಛವಾದಂತಹ ಶಾಕಾಹಾರಿ ಆಹಾರ ಮಾತ್ರ ಇಲ್ಲಿ ದೊರಕುತ್ತೆ. ಅದನ್ನೇ ಎಲ್ಲರೂ ತಗೊಳ್ಬೇಕು, ಸ್ವೀಕಾರ ಮಾಡಬೇಕು. ಮತ್ತು ಎಲ್ರಿಗೂ ಏನು ಮಾಡ್ತಾರೋ ಅದನ್ನೇ ತಗೋಬೇಕು. ನನಗೆ ಇಂಥದ್ದು ಬೇಕು, ವಿಶೇಷವಾಗಿ ಇಂಥದ್ದು ಇಲ್ಲದೆ ಆಗೋದಿಲ್ಲ ಅಂತ ಯಾರೂ ಹೇಳೋ ಹಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದರೆ, ಇಲ್ಲಿ ಯಾರೂ ಕೂಡ ವೈಯಕ್ತಿಕವಾಗಿ ಆರ್ಥಿಕ ವ್ಯವಹಾರಗಳನ್ನು ಇಟ್ಕೊಳ್ಳೋ ಹಾಗಿಲ್ಲ. ನಂದು ಸ್ವಲ್ಪ ಬಿಸ್ನೆಸ್ ಇದೆ, ಅದು ಮಾಡ್ಕೋತೀನಿ, ಇದು ಮಾಡ್ಕೋತೀನಿ ಅಂದರೆ ಆಗೋದಿಲ್ಲ. ಇಲ್ಲಿ ಎಲ್ಲ ಬಿಸ್ನೆಸ್ಗಳನ್ನು ಸಮಾಪ್ತಿ ಮಾಡಿ ಇಲ್ಲಿ ಬರಬೇಕು. ಯಾಕಂದರೆ ಇಲ್ಲಿ ವೈಯಕ್ತಿಕವಾಗಿ ಯಾವ ಸಹೋದರನೂ ಅವರ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟೇ ಇಡೋಂಗಿಲ್ಲ. ನಿಯಮಬದ್ಧವಾಗಿ ನೋಡಿದ್ರೆ ಬ್ಯಾಂಕ್ ಅಕೌಂಟೇ ಇಲ್ಲ ಅಂದರೆ ವ್ಯವಹಾರ ಹೆಂಗಾಗುತ್ತೆ? ಆದ್ದರಿಂದ ಯಾಕಂದರೆ ಇವೆಲ್ಲ ಆಕರ್ಷಣೆಗಳು ಬಂದ್ಬಿಡ್ತದೆ. ಅನಗತ್ಯವಾಗಿ ಮೊಬೈಲ್ ತಗೊಳ್ಳೋಂಗಿಲ್ಲ. ನಿಮಗೆ ಕಮ್ಯುನಿಕೇಷನ್ ಬೇಕಾದರೆ ಎಷ್ಟಕ್ಕೆ ಬೇಕೋ ಅಷ್ಟು ಮಾತ್ರ ಸೀಮಿತವಾಗಿರಬೇಕು ನಿಮ್ಮ ಮೊಬೈಲು. ಮತ್ತು ಮೊಬೈಲ್ನ ಉಪಯೋಗ ಕೂಡ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಇರಬೇಕು. ಮತ್ತು ಟೆಲಿವಿಷನ್ ಇಲ್ಲ, ಇಲ್ಲಿ ಟೆಲಿಫೋನ್ ಮಾತ್ರ ಇದೆ. ಟೆಲಿಫೋನ್ಗಳಲ್ಲಿ ಮಾತಾಡುವುದು ಇವೆಲ್ಲವೂ ಕೂಡ ಸೀಮಿತ ಅವಧಿಗೆ ಮಾತ್ರ ಮಾಡ್ಕೋಬೇಕು. ವ್ಯರ್ಥವಾದ ಮಾತುಗಳನ್ನು ಆಡಬಾರ್ದು. ವ್ಯರ್ಥವಾಗಿ ಅನ್ಯರ ವಿಚಾರಗಳನ್ನು ನಾವು ಪರಸ್ಪರ ಚರ್ಚೆ ಮಾಡಬಾರ್ದು. ಇಲ್ಲಿ ಈ ಥರ ಎಲ್ಲ ನಿಯಮಗಳಿದೆ. ಅದಕ್ಕೆ ಇಲ್ಲಿ ಬರುವಂಥವರು ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಇದೆ. ಆದರೆ 50,000 ಜನ ಇದ್ದಾರೆ ಇವತ್ತು ಈಶ್ವರ ವಿಶ್ವವಿದ್ಯಾಲಯದಲ್ಲಿ. ಸಹೋದರಿಯರು ಇಡೀ ಪ್ರಪಂಚದಲ್ಲಿ 50,000 ಜನ ಇದ್ದಾರೆ. ಸುಮಾರು ಒಂದು 20,000 ಸಹೋದರರಿದ್ದಾರೆ. ಆದ್ದರಿಂದ ಇವರಿಗೆಲ್ಲ ಇಷ್ಟ ಆಗಿದೆ ಅಂತ ಆಯ್ತಲ್ಲ ಅಲ್ವಾ? ಹೌದು. ಸೇವೆ ಇಲ್ಲಿ ಸಮರ್ಪಿತರಾಗೋದು ಅಂದ್ರೆ ಸನ್ಯಾಸಿಗಳ ಜೀವನಕ್ಕೂ ಇದಕ್ಕೂ ಏನಾದರೂ ವ್ಯತ್ಯಾಸಗಳಿರುತ್ತಾ ಅಥವಾ? ಸನ್ಯಾಸಿಗಳ ಜೀವನ ಅಂತ ಹೇಳೋಕ್ಕಾಗಲ್ಲ. ಸನ್ಯಾಸಿಗಳು ಏನು ಮಾಡ್ತಾರೆ ಅಂದರೆ ಒಂದು ಕಡೆ ಇರೋ ಹಾಗಿಲ್ಲ. ಅವರು ಒಂದೂರಿಂದ ಇನ್ನೊಂದು ಕಡೆ ಹೋಗ್ತಾನೆ ಇರಬೇಕು ಜ್ಞಾನ ಪ್ರಸಾರ ಮಾಡೋದಕ್ಕೆ. ಒಂದೇ ಕಡೆ ಇದ್ದರೆ ಮಠ ಕಟ್ಕೊಂಡು ವಾಸ್ತವಿಕವಾಗಿ ಸನ್ಯಾಸ ಧರ್ಮಕ್ಕೆ ಅದು ಸರಿಯಲ್ಲ ಅಂತಲೇ ಹೇಳೋದು. ಈಗಿನ ಕಾಲದಲ್ಲಿ ಅದು ಆಗಲ್ಲ ಬಿಡಿ, ಒಂದೇ ಕಡೆ ಇರ್ತಾರೆ ಮಠ ಕಟ್ಕೊಂಡು. ಆದರೆ ನಿಜವಾದ ಸನ್ಯಾಸಿ ಇದ್ದರೆ ಅವರು ತನಗಾಗಿ ಏನನ್ನೂ ಇಟ್ಕೊಳ್ಳೋ ಹಾಗಿಲ್ಲ. ಬೇರೆಯವರ ಮನೆಯಲ್ಲಿ ಬೇಡಿ ತಿಂದಿದ್ದು ಮಾತ್ರ, ಒಂದು ಮನೆಯಲ್ಲಿ ಮಾತ್ರ 10 ಮನೆ ಬಣ್ಣದ್ದು ಎಲ್ಲ ಕಲರ್ದು ರುಚಿಯಾಗಿರೋದೆಲ್ಲ ಬೇಡಿಕೆ ಮಾಡೋಂಗಿಲ್ಲ. ಒಂದು ಮನೆಯಲ್ಲಿ ಏನು ಸಿಗ್ತದೋ ಅಷ್ಟು ಮಾತ್ರ ತಿಂದು ತನ್ನ ಬಾಯಾರಿಕೆಯನ್ನಾಗಲಿ ಅಥವಾ ಹಸಿವನ್ನಾಗಲಿ ನೀಗಿಸ್ಕೋಬೇಕು. ಅದೇ ಇರೋ ಸನ್ಯಾಸ ಧರ್ಮದಲ್ಲಿ, ಆಯಿತಾ? ಮತ್ತು ಒಂದೂರಲ್ಲಿ 2-3 ದಿವಸಕ್ಕಿಂತ ಜಾಸ್ತಿ ಇರೋ ಹಾಗಿಲ್ಲ. ಅವರು ಹೋಗ್ತಾನೆ ಇರಬೇಕು ಮುಂದಕ್ಕೆ. ಯಾಕೆಂದರೆ
ಅದರಲ್ಲೇ ಅವ್ರ ಜೀವನ ಇರೋದು. ಅದೇ ಸನ್ಯಾಸಿ ಅಂದರೆ ಅದೇನೇ ಇರೋದು ಜೀವನ. ಇವಾಗ ಬೇರೆ ಬೇರೆ ಥರ ಆಗಿದೆ ಬಿಡಿ, ಕಾಲಕ್ಕೆ ತಕ್ಕಂಗೆ ಎಲ್ಲ ಬದಲಾವಣೆ ಆಗಿದೆ. ಆದರೆ ಇಲ್ಲಿರೋರು ಯಾರು ಸನ್ಯಾಸಿಗಳಲ್ಲ. ಕಾವಿ ಬಟ್ಟೆ ಹಾಕ್ಕೊಳ್ಳಲ್ಲ, ಬಿಳಿ ಬಟ್ಟೆ ಹಾಕ್ಕೋತಾರೆ ಮತ್ತು ಒಂದೇ ಕಡೆ ಇರ್ತಾರೆ, ಎಲ್ಲೂ ಕಡೆ ಹೋಗಲ್ಲ. ಮತ್ತು ತಾವಾಗೇ ಹೋಗಿ ಎಲ್ಲ ಜ್ಞಾನ ಪ್ರಸಾರ ಎಲ್ಲೂ ಕಡೆ ಮಾಡೋಕ್ಕೆ ಹೋಗಲ್ಲ. ಯಾರು ಇಚ್ಛೆ ಇಟ್ಟು ಬರ್ತಾರೆ ಅವರಿಗೆ ಮಾತ್ರ ಜ್ಞಾನ ಪ್ರಸಾರ ಮಾಡ್ತಾರೆ. ಇನ್ನು ಸಾರ್ವಜನಿಕ ಸಮಾರಂಭಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಯಾರು ಕರೆದ್ರೆ ಮಾಡಿದ್ರೆ ಪ್ರವಚನವನ್ನು ಕೊಟ್ಟು ಅವರಿಗೆ ರಾಜಯೋಗದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಇದರಿಂದ ಏನು ಲಾಭ ಏನು ಉಪಯೋಗ ಅಂತ ಹೇಳಿಕೊಡ್ತಾರೆ. ಆದ್ದರಿಂದ ಸನ್ಯಾಸ ಜೀವನವೇ ಬೇರೆ, ಇದೇ ಬೇರೆ. ಅಂದರೆ ಎರಡರಲ್ಲೂ ಇರುವಂಥ ಸಾಮ್ಯತೆ ಏನು ಅಂದರೆ ಸರಳವಾದ ಜೀವನ, ಅತ್ಯಂತ ಕನಿಷ್ಠ ಮಟ್ಟದ ಇಚ್ಛೆಗಳನ್ನು ಇಟ್ಕೊಂಡು ಜೀವನ ಮಾಡುವಂಥದ್ದು ಎರಡೂ ಕಡೆಯನ್ನು ನಾವು ಕಾಣಬಹುದು. ಆದರೆ ಸನ್ಯಾಸಿಗಳಲ್ಲಿ ಹೆಚ್ಚು ಪುರುಷರಿದ್ದಾರೆ, ಇಲ್ಲಿ ಹೆಚ್ಚು ಸ್ತ್ರೀಯರಿದ್ದಾರೆ. ಹಾಗೆ ಮನೆಯಿಂದ ಬರೋರು ಈ ರಾಜಯೋಗದ ಒಂದು ಜೀವನ ಶೈಲಿಯನ್ನು ಹೇಗೆ ಅಳವಡಿಸ್ಕೊಳ್ಬೋದು, ಅಂದರೆ ಪ್ರಾಯೋಗಿಕವಾಗಿ ಹೇಗೆ ಇದನ್ನು ತಂದ್ಕೋಬೋದು? ರಾಜಯೋಗ ಅಭ್ಯಾಸ ಮಾಡೋದರಿಂದ ಒಂದು ಅರ್ಥ ಮಾಡ್ಕೋಬೇಕೇನೆಂದರೆ ಇದು ನಮಗೆ ಪುನರ್ಜನ್ಮ ಅಂತ. ಆಧ್ಯಾತ್ಮಿಕ ಜೀವನ ಇದೆಯಲ್ಲ, ಇದು ಪುನರ್ಜನ್ಮ ಇದ್ದ ಹಾಗೆ. ಮರುಹುಟ್ಟು, ಮರುಜೀವಿ. ಮರುಜೀವಿಗಳಾದವರು ಹಳೆಯದೇನನ್ನು ಜ್ಞಾಪಿಸ್ಕೊಳ್ಳೋ ಹಾಗಿಲ್ಲ. ಸನ್ಯಾಸಿಗಳು ತಮ್ಮ ಹಿಂದಿನ ಪೂರ್ವಾಶ್ರಮದ ಯಾವುದನ್ನೂ ಜ್ಞಾಪಕ ಇಟ್ಕೊಂಡಿರಲ್ಲ. ಅವರು ಸಾಧ್ಯವಾದಷ್ಟು ಅದರ ಬಗ್ಗೆ ಚರ್ಚೆನೇ ಮಾಡಲ್ಲ. ನಿಮ್ಮ ಪೂರ್ವಾಶ್ರಮದಲ್ಲಿ ನಿಮ್ದು ಯಾವ ಊರು ಅಂದರೆ ಯಾವುದೋ ಒಂದು ಊರಿದೆ ಬಿಡಿ, ನಮ್ಮ ತಂದೆ ತಾಯಿಗಳು ಎಲ್ಲೋ ಇದ್ದಾರೆ ಬಿಡಿ ಅಂತಾರೆ. ಚರ್ಚೆ ಮಾಡಲ್ಲ ಯಾರು ಅದನ್ನು. ಯಾಕೆಂದರೆ ಮರುಹುಟ್ಟು ಅವ್ರಿಗೆ ಸನ್ಯಾಸ ಧರ್ಮದಲ್ಲಿ ದೀಕ್ಷೆ ಕೊಡ್ತಾರೆ. ದೀಕ್ಷೆ ಕೊಟ್ಟರೆ ಅವತ್ತಿನಿಂದ ಅವರು ಸನ್ಯಾಸಿ ಆಗ್ತಾರೆ. ಸನ್ಯಾಸಿ ಆದವರು ಪೂರ್ವಾಶ್ರಮಕ್ಕೆ ವಾಪಸ್ ಹೋಗೋ ಹಾಗಿಲ್ಲ. ಹಾಗೆ ಇಲ್ಲಿನೂ ಕೂಡ ಪೂರ್ವಾಶ್ರಮದ ನಂಟು ಸಾಧ್ಯವಾದಷ್ಟು ಕಡಿಮೆನೇ ಇರುತ್ತೆ. ಪೂರ ತೆಗೆದುಹಾಕಬೇಕು ಅಂತ ಇಲ್ಲಿ ಏನೂ ನಿಯಮ ಇಲ್ಲ. ಯಾಕಂದರೆ ಅನೇಕ ಬಾರಿ ತೊಂದರೆಗಳಿರ್ಬೋದು, ತಾಪತ್ರೆಗಳಿರ್ಬೋದು, ಅನಿವಾರ್ಯವಾಗಿ ಸಂಬಂಧಗಳನ್ನು ಇಟ್ಕೊಳ್ಳುವಂಥ ಪರಿಸ್ಥಿತಿ ಬರ್ಬೋದು, ಅನಾರೋಗ್ಯ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ಆವಾಗ ನೋಡ್ಕೊಳ್ಳೋಕ್ಕೆ ಖಂಡಿತ ಸಾಧ್ಯ ಇದೆ. ಆದರೆ ಯಾವ ವ್ಯಕ್ತಿ ಇಲ್ಲಿ ಇರ್ತಾನಲ್ಲ, ಅವರು ರಾಜಯೋಗವನ್ನು ಅಭ್ಯಾಸ ಮಾಡಬೇಕಂದ್ರೆ ಈ ಮಾತು ಜ್ಞಾಪಕ ಇಟ್ಕೋಬೇಕು, ನಾನು ಮರುಹುಟ್ಟು ಪಡೆದಿದ್ದೇನೆ, ಇದು ಮರುಜನ್ಮ, ಈ ಶರೀರದಲ್ಲೇ ನನಗೆ ಎರಡನೇ ಜನ್ಮ ಇದು ಅಂತ. ಅದಕ್ಕೆ ಸಂಸ್ಕೃತದಲ್ಲಿ ದ್ವಿಜರು ಅಂತಾರೆ. ದ್ವಿಜರು ಅಂದರೆ ಎರಡು ಜನ್ಮವನ್ನು ಪಡೆದವರು ಅಂತ ಬ್ರಾಹ್ಮಣರಿಗೆ ಹೇಳ್ತಾರೆ. ಆದರೆ ಇದು ನಾವು ಯಾವುದೇ ಜಾತಿ ಧರ್ಮವನ್ನು ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ನಮಗೆ ಎರಡನೇ ಜನ್ಮ ಇದು. ಎರಡನೇ ಜನ್ಮ ಅಂದರೆ ಯಾರು ಜ್ಞಾನವನ್ನು ಪಡೆದಿದ್ದಾರೋ, ರಾಜಯೋಗ ಜ್ಞಾನವನ್ನು ಪಡೆದು ಅದನ್ನು ಅಭ್ಯಾಸ ಮಾಡ್ತಾಯಿದ್ದಾರೋ ಅವರಿಗೆ ಎರಡನೇ ಜನ್ಮ ಅಂತ ತಗೊಳ್ತೀವಿ. ಎರಡನೇ ಜನ್ಮ ಇರುವವರು, ಮನೆಯಲ್ಲಿ ಇರುವವರು ಹೆಂಗಿರಬೇಕು? ಹಾಗಾದರೆ ಎಲ್ಲ ಮರ್ತು ಬಿಡಬೇಕಾ ಅವರು? ಹಾಗಾದರೆ ಎಲ್ಲರನ್ನೂ ದೂರ ಮಾಡ್ಕೊಂಡು ಬಿಡಬೇಕಾ? ಹಾಗಲ್ಲ. ಇದು ಕೇವಲ ಡೆಡಿಕೇಟೆಡ್ ಸಿಸ್ಟರ್ಸ್ಗೆ ಮಾತ್ರ ಅನ್ವಯವಾಗುವಂತಹ ಸಂಗತಿ. ಇದು ಯಾವುದು? ತಮ್ಮ ಪೂರ್ವಾಶ್ರಮವನ್ನು ಆದಷ್ಟು ಮರಿಬೇಕು ಅನ್ನುವ ವಿಚಾರ ಅಪ್ಲೈ ಆಗೋದು ಕೇವಲ ಡೆಡಿಕೇಟೆಡ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸಿಗೆ ಮಾತ್ರ ಇರುವಂಥದ್ದು. ಅಲ್ಲೂ ಲಿಮಿಟೆಡ್ ಮಾತ್ರ. ಮನೆಯಿಂದ ಬರುವಂಥವ್ರಿಗೆ ಅವರು ಬಿಳಿ ಬಟ್ಟೆ ಹಾಕಲೇಬೇಕು ಅಂತ ಏನಿಲ್ಲ. ಅವರು ಕಲರ್ ಡ್ರೆಸ್ ಹಾಕ್ಕೊಂಡೇ ಬರ್ತಾರೆ. ಬ್ಯಾಡ್ಜ್ ಹಾಕ್ಕೊಳ್ಳೇಬೇಕು ಅಂತ ಇಲ್ಲ, ಬ್ಯಾಡ್ಜ್ ಹಾಕ್ಕೊಳ್ದೇ ಇದ್ರೂ ನಡೆಯುತ್ತೆ. ಆದರೆ ಮನಸ್ಸಿನಲ್ಲಿ ಒಂದು ಭಾವನೆ ಇರಬೇಕೇನೆಂದರೆ, ನಾನು ಈ ಜೀವನದಲ್ಲಿ ಮರುಹುಟ್ಟು ಪಡೆದಿದ್ದೇನೆ. ಹುಟ್ಟಿದ ಮೇಲೆ ಹಿಂದಿನ ಜನ್ಮದ ಸಂಸ್ಕಾರಗಳು ನನಗೆ ಕಾಡಬಾರದು ಅಂತ ಅಷ್ಟಕ್ಕೆ. ಈಗ ನಾನು ಈ ಶರೀರ ಪಡ್ಕೊಳ್ಳೋಕೆ ಮೊದಲು ಇನ್ನೊಂದು ಯಾವುದೋ ಶರೀರದಲ್ಲಿದ್ದೆ ಅಲ್ವಾ? ಆ ಶರೀರದ ಆ ಜನ್ಮದ ಸಂಸ್ಕಾರಗಳು ನನ್ನನ್ನು ತಗೊಂಡು ಬಂದಿದ್ದೀನಿ. ಆದರೆ ಅದು ಎಲ್ಲಿದ್ದೆ ನಾನು, ಹೇಗಿದ್ದೆ ನಾನು ಅಂತ ಜ್ಞಾಪಿಸ್ಕೊಳ್ಳೋ ಹಾಗಿಲ್ಲ, ನನಗೆ ಗೊತ್ತೇ ಇಲ್ಲ ನನಗೆ. ಆ ಥರ ಮರಿಬೇಕು ನಮ್ಮ ಹಳೆಯ ಸಂಸ್ಕಾರಗಳನ್ನು ಅಂತ. ಹಳೆಯ ಸ್ವಭಾವಗಳು, ಸಂಸ್ಕಾರಗಳನ್ನು ಮರಿಬೇಕು. ಇದು ಒಂದು ವಿಚಾರ. ಎರಡನೇದೇನೆಂದರೆ, ಇದು ಯಾವುದು ನನ್ನದಲ್ಲ ಅನ್ನುವಂಥ ಭಾವನೆ.
ಈಗ ಮನೆಯಲ್ಲಿ ಏನಾಗುತ್ತೆ ಅಂದರೆ, ಈ ಮನೆ ನಾನೇ ಕಟ್ಟಿದ್ದು, ಇಷ್ಟನೇ ಇಸ್ವಿಲಿ ಕಟ್ಟಿದೆ, ಇಂಥ ದಿವಸ ಇದಕ್ಕೆ ಗೃಹ ಪ್ರವೇಶ ಆಯಿತು, ಇಷ್ಟೊಂದು ಜನ ಬಂದಿದ್ದರು, ಮತ್ತು ಈ ಮನೆಯಲ್ಲಿ ಡೈನಿಂಗ್ ಸೆಟ್ ಇದೆಯಲ್ಲ, ನಾನು 1986ನೇ ಇಸ್ವಿಲಿ ತೊಗೊಂಡಿದ್ದೆ, ನಾನು ಸಾಲ ಮಾಡಿ ತೊಗೊಂಡಿದ್ದೀನಿ ಅದನ್ನು. ಒಳ್ಳೆ ಟೀ ಕುಡ್, ಇವತ್ತು ನೋಡಿ ಎಷ್ಟು ಚೆನ್ನಾಗಿದೆ, ನಾನೇ ತೊಗೊಂಡಿದ್ದು ಅದನ್ನು. ಮತ್ತು ಆ ಡೈನಿಂಗ್ ಟೇಬಲ್ ನಾನು ಕೂತ್ಕೊಳ್ಳೋ ಜಾಗ ಇದೆಯಲ್ಲ, ಅಲ್ಲೇ ಕೂತ್ಕೊಳ್ಳೋದು ನಾನು, ಬೇರೆ ಎಲ್ಲೂ ಕೂತ್ಕೊಳ್ಳೋದಿಲ್ಲ. ಮತ್ತು ಈ ಸೋಫಾ ಸೆಟ್ ಇದೆಯಲ್ಲ, ಈ ಸೋಫಾ ಸೆಟ್ಟು 1990ನೇ ಇಸ್ವಿಲಿ ತೊಗೊಂಡಿದ್ದು ನಾನು, ಇದೂ ಸಾಲದಲ್ಲೇ ತೊಗೊಂಡೆ ನಾನು. ಈ ಥರ ಪ್ರತಿಯೊಂದನ್ನು ನಾನು 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 ನಂದು 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 ಅಂದ್ಕೊಂಡ್ಬರ್ತೀವಿ. ಇದು ಅಟ್ಯಾಚ್ಮೆಂಟ್. ಇವೆಲ್ಲ ಮಾನಸಿಕವಾದಂತಹ ಆಕರ್ಷಣೆಗಳಿದೆಯಲ್ಲ, ಇದರಿಂದ ಹೊರತಾದ ಜೀವನವನ್ನು ಸಾಧನೆ ಮಾಡಬೇಕಾಗಿರೋದು ರಾಜಯೋಗಿಯ ಕರ್ತವ್ಯ ಆಗುತ್ತೆ. ಯಾಕೆ ಹೆಂಗಿರಬೇಕು ಅಂದರೆ, ನಿಜವಾದಂತಹ ಒಬ್ಬ ಸಾಧಕ ತಾನು ಶರೀರ ಬಿಡುವಾಗ ಪರಮಾತ್ಮನ ನೆನಪಲ್ಲದೆ ಬೇರೆ ಏನು ನೆನಪು ಮಾಡಿಕೊಳ್ಳೋ ಹಾಗಿಲ್ಲ. ಎಲ್ಲ ಬಳಸ್ಬೋದು, ಎಲ್ಲಾನು ಬಳಸ್ಬೋದು. ಹೌದೌದು. ಆದ್ರೆ ಇದು ನಾನು ತಂದೆ, ಆ ಅಟ್ಯಾಚ್ಮೆಂಟ್ ಇಂದ ಹೊರಗೆ ಬರ್ಬೋದು. ಹೌದೌದು, ನನ್ನದು ಅನ್ನೋದೇನಿಲ್ಲ. ಅದಕ್ಕೆ ಏನು ಹೇಳ್ತಾರೆ ಅಂದರೆ, ಟ್ರಸ್ಟಿ ಅನ್ನೋ ಶಬ್ದವನ್ನು ಉಪಯೋಗಿಸ್ತಾರೆ. ನಿಮಿತ್ತವಾಗಿರಬೇಕು ಅನ್ನೋದನ್ನು ಉಪಯೋಗಿಸ್ತಾರೆ. ನಿಮಿತ್ತ ಅಂದ್ರೇನು? ಎಲ್ಲ ನಮ್ಮದೇನೆ, ನನಗೆ ಗೊತ್ತು, ನಾನೇ ದುಡ್ಡಾಗಿ ತೊಗೊಂಬಂದಿರೋದು ಗೊತ್ತಿಲ್ವೇ, ನನಗೆ ಗೊತ್ತಿದೆ. ಆದರೆ ನನ್ನದು ಅನ್ನೋ ಅಭಿಮಾನ ಇಲ್ಲಿ ಬೇಡ, ನಾನು ಅನ್ನೋ ಅಭಿಮಾನ ಬೇಡ ಅನ್ನೋದನ್ನು ಮಾತ್ರ ನಾವು ನೆನಪಿಟ್ಕೋಬೇಕು. ಅದಕ್ಕೆ ನಮ್ಮ ಮನೆಯಲ್ಲಿಯೇ ನಾನು ಅತಿಥಿಯಾಗಿರೋಕ್ಕೆ ಸಾಧ್ಯವೇ? ಇದನ್ನೇ ಯೋಚನೆ ಮಾಡಬೇಕು. ನಮ್ಮ ಮನೆ, ನಾನೇ ಅತಿಥಿ. ಇಲ್ಲಿ ಅತಿಥಿಗಳ ಪಾತ್ರ ಏನಿರುತ್ತೆ? ಯಾರು ಬಂದರೆ, ಬನ್ನಿ ಬನ್ನಿ ಕೂತ್ಕೊಳ್ಳಿ ಅಂತ ಕೂರಿಸ್ತೀವಿ. ಎಲ್ಲಿ ಕೂರಿಸಿರ್ತೀವಲ್ಲ ಅಲ್ಲೇ ಕೂತಿರ್ತಾರೆ ಅವ್ರು, ಬೇರೆ ಎಲ್ಲೂ ಅಲ್ಲಿ ಕೂತ್ಕೋತೀನಿ ಅಂತ ಎಲ್ಲೂ ಹೋಗಲ್ಲ ಅಲ್ವಾ? ಎರಡನೇದು, ಇದು ಎಷ್ಟು ಚೆನ್ನಾಗಿದೆಯಲ್ಲ, ಇದು ಎಷ್ಟು ಚೆನ್ನಾಗಿದೆಯಲ್ಲ, ಎಲ್ಲಿ ತೊಗೊಂಡ್ರಿ ಅಂತ ಹೇಳ್ತಾರೆ ಅಷ್ಟೇ ಹೊರತು ಇದೆಲ್ಲ ನಂದೇ ಅನ್ನೋ ಭಾವನೆ ಇರಲ್ಲ ಅವ್ರಿಗೆ, ಅತಿಥಿಗಳಿಗೆ. ಮತ್ತು ಅತಿಥಿಗಳು ಯಾವಾಗಲೂ ಕೂಡ ಹೋಗೋ ಕಡೆನೇ ದೃಷ್ಟಿ ಇರುತ್ತೆ ಹೊರತು ಕೂತಿರೋ ಕಡೆ ದೃಷ್ಟಿ ಇರಲ್ಲ ಅವ್ರಿಗೆ. ಹೋಗ್ತೀನಿ ಲೇಟ್ ಆಯಿತು ಅಂತ ನೋಡ್ಕೊತಾನೆ ಇರ್ತಾರೆ. ಸ್ವಲ್ಪ ಹೊತ್ತೀರಿ ಕೂತ್ಕೋತಾರೆ, ಕೊನೆಗೆ ಒಂದು ಸರಿ ಎದ್ದು ಹೋಗೇ ಬಿಡ್ತಾರೆ ಅತಿಥಿಗಳು. ನಾವು ಈ ಪ್ರಪಂಚಕ್ಕೆ ಅತಿಥಿಗಳು ಅನ್ನೋದು ಕೂಡ ನನಗೆ ನೆನಪಿರಬೇಕು. ನಾನು ಒಂದು ಸರಿ ಹೋಗ್ಬಿಡ್ತೀನಿ ಇಲ್ಲಿಂದ ಶರೀರವನ್ನು ಬಿಟ್ಟು, ಆವಾಗ ನನಗೇನು ನೆನಪಿರಬೇಕು? ನನ್ನ ಸೋಫಾ ಸೆಟ್ಟು, ಡೈನಿಂಗ್ ಸೆಟ್ಟು, ಈ ಮನೆ, ಇದು ನೆನಪಿರಬೇಕಾ ನನಗೆ? ಅಥವಾ ಬೇರೆ ಏನಾದ್ರು ನೆನಪು ಮಾಡಬೇಕಾ ನಾನು? ಪರಮಾತ್ಮನ ನೆನಪೇನಾದ್ರು ಬರುತ್ತಾ ನನಗೆ? ಇದು ಬಹಳ ಮುಖ್ಯ. ಜೀವನವೆಲ್ಲ ಪರಮಾತ್ಮನ ನೆನಪು ಮಾಡದೇ ಇರೋನು ಸಾಯುವಾಗ ಮಾತ್ರ ಪರಮಾತ್ಮನ ನೆನಪು ಹೆಂಗೆ ಮಾಡ್ತಾರೆ? ಅದಕ್ಕೆ ಗೃಹಸ್ಥಿಗಳು ಅಂದರೆ ಭಾಳ ದೊಡ್ಡ ಸಾಧಕರು ಅನ್ನುವ ಮರ್ಯಾದೆ ಮತ್ತು ಗೌರವ ಈ ಸಂಸ್ಥೆಯಲ್ಲಿದೆ. ಯಾಕಂದರೆ ಅಂತಹ ಸಾಧನೆ ಮಾಡಿದವರು ಮಾತ್ರ ಗೃಹಸ್ಥದಲ್ಲಿ ರಾಜಯೋಗನ ಅಭ್ಯಾಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾವುದನ್ನು ಕೂಡ ನಾನೇ ತಂದಿರೋದನ್ನು ಇದು ನಂದಲ್ಲ ಅಂತ ತಿಳ್ಕೊಳ್ಳೋದಿದೆಯಲ್ಲ, ಇದು ಭಾಳ ದೊಡ್ಡ ಸಾಧನೆ ಇದು. ಹೌದು, ಭಕ್ತಿ ಪರಂಪರೆ ಇದನ್ನು ಹೇಳ್ಕೊಡುತ್ತೆ, ಆದರೆ ಯಾರೂ ಅದನ್ನು ಪ್ರಾಕ್ಟಿಕಲ್ ಆಗಿ ತಂದಿರಲ್ಲ. ಹೌದು. ಅದು ಬರೀ ಏನಂದರೆ ಉಪನ್ಯಾಸಗಳನ್ನು ಕೇಳೋದಕ್ಕೆ ಸೀಮಿತವಾಗಿರುತ್ತೆ, ಕೇಳೋಕ್ಕೆ ರುಚಿಯಾಗಿ ಇರುತ್ತೆ, ಇಲ್ಲ ಅಂತ ಇಲ್ಲ. ಆದರೆ ಅದನ್ನು ಪ್ರಾಕ್ಟೀಸ್ ಮಾಡುವಂತಹ ಒಂದು ವ್ಯವಸ್ಥೆ ಆಗಲಿ ಅಥವಾ ಮಾನಸಿಕ ಸಿದ್ಧತೆ ಆಗಲಿ ಅಲ್ಲಿ ಕಡಿಮೆ ಇರುತ್ತೆ. ಅದಕ್ಕೆ ಕಾರಣಗಳು ಬೇಕಾದಷ್ಟು ಇರ್ಬೋದು. ಆದರೆ ಇಲ್ಲಿ ಏನಂದರೆ, ರಾಜಯೋಗದಲ್ಲಿ ಏನಂದರೆ, ಗೃಹಸ್ಥದಲ್ಲಿ ಯಾರು ರಾಜಯೋಗವನ್ನು ಅಭ್ಯಾಸ ಮಾಡ್ತಾರಲ್ಲ ಅವರು ನನ್ನನ್ನು ನಾನು ಟ್ರಸ್ಟಿ ಅಂದ್ರೇನೋ ನೋಡ್ಕೊಳ್ಳೋಕೆ ಬಿಟ್ಟಿದ್ದಾರಷ್ಟೇ ಇಲ್ಲಿ ಅಂತ ತಿಳ್ಕೊಂಡಿರಬೇಕು. ಹಾಗಾದರೆ ಟ್ರಸ್ಟಿಗೆ ಏನು ಗುಣಗಳಿರಬೇಕು ಅಂದರೆ, ಟ್ರಸ್ಟಿಗೆ ಸ್ಪೆಲ್ಲಿಂಗು TRUSTEE ಅಂತ ಇದೆ. ಮೊದಲನೇ ಟಿ ಏನು ಅಂದರೆ ಟ್ರೂತ್ಫುಲ್ ಆಗಿರಬೇಕು. ಟ್ರಸ್ಟಿ ಆಗಿರುವವರು ಟ್ರೂತ್ಫುಲ್ ಆಗಿರಬೇಕು. ಯಾರಿಗೆ ಟ್ರೂತ್ಫುಲ್ ಅಂದ್ರೇನು? ಸತ್ಯವಾಗಿರ್ಬೇಕು. ನಾನು ಯಾರಿಗೆ ಸತ್ಯವಾಗಿರಬೇಕು? ನನಗೆ ನಾನೇ ಸತ್ಯವಾಗಿರಬೇಕು. ನನಗೆ ನಾನೇ ಸತ್ಯವಾಗಿರೋದು ಅಂದರೆ ಏನೋ, ನಾನು ಏನು ಒಳಗಡೆ ನಂಬಿಕೆಗಳನ್ನು ಇಟ್ಕೊಂಡಿದ್ದೀನಲ್ಲ, ಸಿದ್ಧಾಂತಗಳನ್ನು ಜ್ಞಾಪಕ ಇಟ್ಕೊಂಡಿದ್ದೀನಲ್ಲ, ಹಾಗೇ ನಡಿಬೇಕು. ನಾನು ಒಳಗೊಂದು ಹೊರಗೊಂದು ಮಾಡೋ ಹಾಗಿಲ್ಲ, ನಾನು ಸತ್ಯವಾಗಿರಬೇಕು.
ಎರಡನೇ ಸತ್ಯತೆ, ನಾನು ಪರಮಾತ್ಮ ನನಗೇನು ಹೇಳ್ಕೊಟ್ಟಿದ್ದಾನಲ್ಲ ಅದರ ಪ್ರಕಾರನೇ ನಡೀತೀನಿ. ನಾನು ಅವನು ಹೇಳ್ಕೊಟ್ಟಿರೋದೇ ಒಂದು, ನಾನು ನಡೆಯೋದೇ ಒಂದು. ಆ ಥರ ಆಗೋದಿಲ್ಲ ಇಲ್ಲಿ. ಆ ಥರ ಮಾಡಿದ್ರೆ ತಪ್ಪಾಗುತ್ತೆ. ಟ್ರಸ್ಟಿಶಿಪ್ಗೆ ಯಾವುದು ಜೋಡಣೆ ಆಗೋದಿಲ್ವಲ್ಲ ಶಬ್ದಕ್ಕೆ. ನಾನು ಹೇಳ್ಕೊಳ್ಳೋ ಟ್ರಸ್ಟಿ, ಆದರೆ ಇದು ನಂದು 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 ಅಂತ ತಲೆಯಲ್ಲಿ ತುಂಬಿಕೊಂಡಿದ್ರೆ ಟ್ರಸ್ಟಿಶಿಪ್ ಹೆಂಗಾಗುತ್ತೆ ಅದು? ಈಗ ದೇವಸ್ಥಾನಗಳೆಲ್ಲ ಕಟ್ತಾರೆ ಅಥವಾ ಛತ್ರಗಳು ಕಟ್ಟಿದ್ದಾರೆ, ಅದಕ್ಕೆಲ್ಲ ಟ್ರಸ್ಟಿಗಳು ಮಾಡಿರ್ತಾರೆ. ಟ್ರಸ್ಟಿಗಳು ಒಬ್ಬ ಹೆಡ್ ಟ್ರಸ್ಟಿ ಒಬ್ಬರು ಇರ್ತಾರೆ, ಮ್ಯಾನೇಜಿಂಗ್ ಟ್ರಸ್ಟಿ ಅಂತ ಒಬ್ಬರು ಇರ್ತಾರೆ, ಉಳಿದೆಲ್ಲ 5-6 ಜನ ಟ್ರಸ್ಟಿಗಳಿರ್ತಾರೆ. ಅವ್ರದ್ದೇನು ಕೆಲಸ? ನೋಡ್ಕೊಳ್ಳೋದಷ್ಟೇ. ಆವಾಗ ಹೋಗೋದು, ನೋಡೋದು, ಎಲ್ಲ ಕ್ಲೀನ್ಲಿನೆಸ್ ಎಲ್ಲ ಚೆನ್ನಾಗಿದೆಯಾ, ಎಲ್ಲ ಪಾತ್ರೆ ಪಡಗ ಎಲ್ಲ ಚೆನ್ನಾಗಿದೆಯಾ, ಬಂದವ್ರು ಹೋಗೋರಿಗೆಲ್ಲ ಅನುಕೂಲ ಇದೆಯಾ, ಬಿಲ್ಡಿಂಗ್ ಏನಾದ್ರು ಕ್ರ್ಯಾಕ್ ಬಿಟ್ಟಿದೆಯಾ, ಏನಾದ್ರು ಆಗಿದೆಯಾ ನೋಡಬೇಕಾ, ಮಾಡಬೇಕಾ? ಅವ್ರ ಜವಾಬ್ದಾರಿ ಅಲ್ವಾ? ಅದನ್ನು ಯಾವತ್ತೂ ನಂದು ಅಂತ ತಿಳ್ಕೊಳ್ಳೋದೇ ಇಲ್ಲ ಅವರು ಟ್ರಸ್ಟಿಗಳು. ಆದರೆ ನಾನು ಟ್ರಸ್ಟಿ ಅಂತ ನಾನು ಅಂದ್ಕೊಂಡ್ಮೇಲೆ ನನಗೆ ಯಾಕೆ ಇಲ್ಲಿ ನನಗೆ ಇಷ್ಟೊಂದು ಇಲ್ಲದೆ ಇರುವಂಥದ್ದು? ನಾನು ನಿಜವಾದಂಥ ಟ್ರಸ್ಟಿ ಅಂದರೆ ಟ್ರೂತ್ಫುಲ್ ಆಗಿರಬೇಕು. ಗಾಡ್ ಇಸ್ ಟ್ರುತ್ ಅಂತ ಹೇಳ್ತಾರಲ್ವಾ, ಗಾಡ್ ಇಸ್ ಟ್ರುತ್ ಅಂದಮೇಲೆ ಗಾಡ್ ಹೇಳ್ದಂಗೆ ನಾನು ಕೇಳಬೇಕು. ಯಾಕೆಂದರೆ ಅವ್ನು ಹೇಳೋ ಸತ್ಯನೇ ಇರಬೇಕು. ಇಲ್ಲದೇ ನಾವು ಗಾಡ್ ಇಸ್ ಟ್ರುತ್ ಅಂತ ಹೇಳೋಕ್ಕಾಗ್ತಿರ್ಲಿಲ್ಲ. ಆದರೆ ಸತ್ಯವನ್ನೂ ಕೂಡ ನಾನು ಬೇರೆಯವರಿಗೆ ಹೇಳುವಾಗಲಿ ಅಥವಾ ನಾನು ನಡ್ಕೊಳ್ಳೋದ್ರಲ್ಲಾಗಲಿ ನೋವಾಗಬಾರ್ದು ಯಾರಿಗೂ. ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನಾ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಸತ್ಯವನ್ನೇ ಹೇಳಬೇಕು, ಪ್ರಿಯವಾದದ್ದನ್ನೇ ಹೇಳಬೇಕು, ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು ಅಂತ ಹೇಳ್ತಾರೆ. ಸತ್ಯವನ್ನು ಹೇಳೋದ್ರಲ್ಲೂ ಕೂಡ ಅಪ್ರಿಯವಾದದ್ದನ್ನು ಹೇಳಬೇಡಿ. ನಾನು ಸತ್ಯ ಹೇಳಿಬಿಟ್ಟು ಅವ್ರಿಗೆ ಬೇಜಾರಾದರೆ ಆ ಸತ್ಯ ಹೇಳ್ದರೇ ಒಳ್ಳೆಯದು ಅಂತ ಇರೋದು ಕಾನೂನು ಪ್ರಕಾರ. ಕಾನೂನು ಅಂದರೆ ನಾವು ಮಾಡ್ಕೊಂಬಂದಿರೋ ಕಾನೂನು ಅದು. ಆದ್ದರಿಂದ ಸತ್ಯವಾಗಿರಬೇಕು, ಆದರೆ ಸತ್ಯವನ್ನು ಉಪಯೋಗಿಸುವುದರಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯನ್ನು ತೋರಿಸಬೇಕು ನಾವು. ಗಾಂಧೀಜಿಯವರು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಜೀವನದಲ್ಲಿ ಅವರು ಚಿಕ್ಕ ವಯಸ್ಸಲ್ಲಿರುವಾಗ ಅಪ್ಪನ ದುಡ್ಡು ಕದ್ಬಿಟ್ಟು ಬಿಡಿ ಸೇದಿದ್ರು, ಕದ್ದು ಸಿನಿಮಾಕ್ಕೆ ಹೋದರು, ಎಲ್ಲ ಮಾಡಿದರು ಅವರು. ದೊಡ್ಡವರು ಆದಮೇಲೂ ಕೂಡ ಅವರು ಸುಳ್ಳು ಹೇಳ್ತಾಯಿದ್ರು, ಲಾಯರ್ ಅವರು. ಆಮೇಲೆ ಅವರೇನು ತಿಳ್ಕೊಂಡ್ರು, ಇದು ಸರಿಯಲ್ಲ, ನಾನು ಸತ್ಯವಂತನಾಗಬೇಕು ಅಂತ ಸತ್ಯವನ್ನು ಹಿಡ್ಕೊಂಬಿಟ್ರು ಅವರು. ಅವರು ಬರುವಂಥ ಕಕ್ಷಿದಾರರಿಂದ ಕೇಳಿಕೊಂಡು ಸತ್ಯವಾಗಿರುವಂಥ ಕಕ್ಷಿಗಾರರ ಕೇಸ್ ಮಾತ್ರ ತಗೋತಾಯಿದ್ರು ಅವರು. ಸುಳ್ಳನ್ನು ಸತ್ಯ ಮಾಡಬೇಕು ಅಂತ ಪ್ರೂವ್ ಮಾಡೋವಂಥ ಕೇಸ್ಗಳನ್ನ ಅವ್ರು ತಗೊಳ್ಳೇ ಇಲ್ಲ ಯಾವತ್ತೂ. ಸೌತ್ ಆಫ್ರಿಕಾದಲ್ಲಿ ಹೋಗಿದ್ರಲ್ಲ ಅವರು, ಅಲ್ಲಿ ಆಯಿತಾ. ಅವರು ಅದರಲ್ಲೊಂದು ಮಾತು ಹೇಳ್ತಾರೆ, ಏನಂದರೆ ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರುತ್ತಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರು ಪವಿತ್ರವಾಗಿರ್ತಾರಲ್ಲ ಅವರ ಸತ್ಯತೆ ಜಾಸ್ತಿ ಇರುತ್ತೆ ಅಂತ ಅವರು ಹೇಳಿದ್ದಾರೆ. ಅವ್ರ ಸ್ವಂತ ಜೀವನದಲ್ಲಿ ನಾನು ಇಂತಿಂಥ ತಪ್ಪು ಮಾಡಿದೆ, ನಾನು ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡ್ತಾಯಿದ್ದೀನಿ ಇಷ್ಟು ವರ್ಷದಿಂದ, ನಾನು ಬ್ರಹ್ಮಚರ್ಯವನ್ನು ನಾನು ಪಾಲಿಸೋಕ್ಕೆ ಪ್ರಾರಂಭ ಮಾಡಿದ ಮೇಲೆ ನನ್ನಲ್ಲಿ ಸತ್ಯತೆಯ ಶಕ್ತಿ ಜಾಸ್ತಿಯಾಗಿದೆ ಮತ್ತು ನನ್ನಲ್ಲಿ ವಿಶೇಷವಾದ ಒಂದು ಹೋರಾಟದ ಮನೋಭಾವ ಅಥವಾ ಅಸತ್ಯವನ್ನು ನಂಬದೇ ಇರುವಂಥ ಮನಸ್ಥಿತಿ ನನ್ನದಾಗಿದೆ. ಆದ್ದರಿಂದ ನಾನು ಸತ್ಯವನ್ನು ಬಿಗಿಯಾಗಿ ಹಿಡ್ಕೊಂಡಿದ್ದೇನೆ ಅಂತ ಹೇಳಿದ್ದಾರೆ. ಗೃಹಸ್ಥಕ್ಕೆ ಬೇಕಾಗಿರುವಂತಹ ಮೌಲ್ಯಗಳು ಸಾಕಷ್ಟು ಈಶ್ವರೀಯ ವಿಶ್ವವಿದ್ಯಾಲಯದ ಜ್ಞಾನದಿಂದ ಸಿಗುತ್ತೆ. ಹಾಗೆ ಗೃಹಸ್ಥಿಗಳಿಗೆ ಬೇಕಾಗಿರೋ ಅನೇಕ ಮಾಹಿತಿಗಳು ಇನ್ನೂ ತಮ್ಮ ಬಳಿ ಸಾಕಷ್ಟಿವೆ. ಆದರೆ ಸಮಯದ ಅಭಾವದಿಂದ ಇವತ್ತಿನ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೀವಿ. ತಾವು ಸಮಯ ಮಾಡಿಕೊಂಡು ನಮ್ಮ ಮಧ್ಯೆ ಬಂದು ಇಷ್ಟೆಲ್ಲ ವಿಚಾರ ತಿಳಿಸೋದಕ್ಕೆ ತಮಗೆ ಧನ್ಯವಾದಗಳು ಅನ್ನೋರೆ. ಥ್ಯಾಂಕ್ ಯು. ಹಾಗೆ ವೀಕ್ಷಕರೇ, ಇದುವರೆಗೂ ತಾವೆಲ್ಲ ಕೇಳಿದ್ರಿ ಈ ಒಂದು ಈಶ್ವರೀಯ ವಿಶ್ವವಿದ್ಯಾಲಯ ಏನು ಕಾರ್ಯಕ್ರಮವನ್ನು ನಡೆಸುತ್ತೆ, ಹಾಗೆ ಇದರಲ್ಲಿ ಯಾರು ಯಾವಾಗ ಬೇಕಿದ್ರೂ ಹೋಗಿ ಸಮಯ ತಗೊಂಡು ಈ ವಿಚಾರಗಳನ್ನ ಕೇಳ್ಬೋದು. ಹಾಗೆ ತಮ್ಮ ಜೀವನದಲ್ಲಿ ಅನೇಕ ಮೌಲ್ಯಗಳನ್ನ ಅಭ್ಯಾಸ ಮಾಡ್ಬೋದು. ಅದರಲ್ಲೂ ಆ ಒಂದು ಟ್ರಸ್ಟಿಶಿಪ್ ಅನ್ನೋದನ್ನು ಅಳವಡಿಸ್ಕೊಳ್ಬೋದು ಅನ್ನೋದನ್ನು ಇದುವರೆಗೂ ಸಹ ತಾವೆಲ್ಲ ಕೇಳಿದ್ದೀರ.